ಇದೆ. ಇದು ಫಸ್ಟ್ ಟೈಮ್ ನಾನು ವಿಲನ್ ಪಾತ್ರ ಮಾಡಿದ್ದು ಗಿಣಿರಾಮದಲ್ಲಿ. ಶೂಟಿಂಗ್ ಆಗಿ 2 days ಆದಮೇಲೆ ನಮ್ಮ ಪ್ರೊಡ್ಯೂಸರ್ ಭಾಸ್ಕರ್ ಸರ್ ಹಾಗೂ ಡೈರೆಕ್ಟರ್ ಪ್ರೀತಮ್ ಶೆಟ್ಟಿ ಅವ್ರು ಕೇಳಿದ್ರು, ನಿಖಿತಾ ಹೇಗಿದೆ ರೆಸ್ಪಾನ್ಸ್ ಅಂತ. ಸರ್ ಏನೋ ಗೊತ್ತಿಲ್ಲ ಸರ್, ಇನ್ಸ್ಟಾಗ್ರಾಮ್ ತೆಗೆದ್ರೆ ಎಲ್ಲರೂ ಬೈತಾರೆ, ಎಲ್ಲರೂ ಅದು ಉತ್ತರ ಕರ್ನಾಟಕದವ್ರು ಎಲ್ಲರೂ ಬೈತಾ ಇದ್ರು. ಮತ್ತೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ನಾನು ರಿಸೀವ್ ಮಾಡ್ತಿರ್ಲಿಲ್ಲ ಇನ್ಸ್ಟಾಯಿಂದ. ಹಿಂಗೆಲ್ಲ ಆಗ್ತಿದೆ ಸರ್, ಇದು ಏನು ಸರ್ ತಪ್ಪು, ನಂಗೆ ಅಷ್ಟು ಅದು ಗೊತ್ತಾಗ್ತಿರ್ಲಿಲ್ಲ ನನಗೆ, ಅದು ಒಳ್ಳೇದು ರೆಸ್ಪಾನ್ಸ್ ಅದಕ್ಕೆ ಆ ಥರ ತುಂಬಾ ಆಗಿದೆ. ಆಮೇಲೆ ಸೆಟ್ಗೆ ನಮ್ಮ ಶೂಟಿಂಗ್ ಸೆಟ್ ಪಕ್ಕದಲ್ಲಿ ಕೆಲವರೆಲ್ಲ ಅಂದ್ರೆ ಬೇರೆ ಮನೆಯವರೆಲ್ಲ ಇರ್ತಾ ಇದ್ರು. ಶೂಟಿಂಗ್ ನೋಡಕ್ಕೆ ಅಂತ ಬರ್ತಿದ್ರು, ಎಲ್ಲರ ಹತ್ರ ಸೆಲ್ಫಿ ತಗೊಳ್ತಾ ಇದ್ರು, ನನ್ನ ಹತ್ರ ಮಾತ್ರ ತಗೋತಿರ್ಲಿಲ್ಲ. ಅಕ್ಕಿ ಹತ್ರ ಯಾಕೆ ಸೆಲ್ಫಿ, ಹಂಗೆಲ್ಲ ಹೇಳ್ತಾ ಇದ್ರು. ಅರ್ಥ ಮಾಡ್ಕೊಳ್ಳೋರು ಪಾಪ ಬಂದು ಸೆಲ್ಫಿ ತಗೊಳ್ತಿದ್ರು, ಬಟ್ ಕೆಲವರಂತೂ ಇಲ್ಲ. ಅವಾಗ ಒಂದ್ ಸ್ವಲ್ಪ ಬೇಜಾರಾಗಿದೆ ಉಂಟು. ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ನಿಜ ಬೇಜಾರಾಯ್ತು. ಸಾಮಾನ್ಯವಾಗಿ ಆತರ ಆದಾಗ ಏನೋ ಒಂಥರ ತುಂಬಾ ಬೇಜಾರಾಗುತ್ತೆ, ಮನ್ಸಿಗೆ ಹಚ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ನೀವ್ ಹೇಗೆ ಅದನ್ನ ಫೇಸ್ ಮಾಡಿದ್ರಿ? ನಿಜವಾಗ್ಲೂ ಬೇಜಾರಾಯ್ತು. ಬಿಕಾಸ್ ಯಾರೇ ಆಗ್ಲಿ ಅಷ್ಟು ಜನರ ಜೊತೆ ಸೆಲ್ಫಿ ತಗೊಂಡು ಅವಳ ಹತ್ರ ಬೇಡ ಅವಳು ಅಂತ ಹೇಳಿ ನನ್ ಫೇಸ್ ಮೇಲೆ ಹೇಳಿದ್ದಾರೆ. ಸೊ ಅವಾಗ ನಿಜ ಬೇಜಾರಾಯ್ತು. ಅಂಡ್ ನನ್ನ ಊರಲ್ಲಿ ನನ್ನ ರಿಲೇಟಿವ್, ಸೊ ಅವರು ಅಜ್ಜಿ ಏಜ್ ಆಗಿದೆ ಮಂಗಳೂರಿನಲ್ಲಿ. ಸೊ ಅವ್ರಿಗೆ ಗೊತ್ತು ಇಂಥವ್ರ ಮಗಳು ಇವಳು ನಮ್ ರಿಲೇಟಿವ್ ಅಂತ. ಆದ್ರೂ ಗಿಣಿರಾಮ ನೋಡುವಾಗ ನನಗೆ ಅವ್ರು ತುಂಬಾ ಬೈತಾ ಇದ್ರಂತೆ. ಸೊ ಅವ್ರ ಮನೇಲಿರೋರು ಹೇಳ್ತಿದ್ರು, ನೆರೋಡ್ಚಿ ಅಲೆಗ್ ಬೈಬೇಡಿ, ಅವಳು ನಮ್ ರಿಲೇಟಿವ್ ಅಲ್ವಾ ಅಂತ. ಆ ಪಾತ್ರಕ್ಕೆ ಅವ್ರು ಬೈತಾ ಇದ್ರು.